ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ಶಬ್ದ ಪಾಠದ 17ನೇ ಪ್ರಶ್ನೆ. ಸ್ಥಾಯಿ ಎಂದರೇನು? ಸ್ಥಾಯಿ. ಈಗ ಸ್ಥಾಯಿ ಅನ್ನೋದ್ಕಿಂತ ಪಿಚ್ ಅಂದ್ರೆ ನಿಮ್ಗೆ ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಮ್ಯೂಸಿಕ್, ಸಂಗೀತದ ಬಗ್ಗೆ ನಾಲೆಜ್ ಇದ್ದವರಿಗೆ ಪಿಚ್ ಅನ್ನುವಂಥದ್ದು ಬಹಳ ಸುಲಭವಾಗಿ ಅರ್ಥವಾಗ್ಬಿಡುತ್ತೆ ಅಲ್ವಾ? ಹಾಗಿದ್ರೆ ಪಿಚ್ ಅನ್ನ ಅಥವಾ ಸ್ಥಾಯಿಯನ್ನ ನಾವು ಹೇಗೆ ವ್ಯಾಖ್ಯಾನಿಸಬಹುದು? ಹೊರಹೊಮ್ಮಿದ ಶಬ್ದದ ಆವೃತ್ತಿಯನ್ನು ಮೆದುಳು ಹೇಗೆ ವ್ಯಾಖ್ಯಾನಿಸುತ್ತದೆಯೋ ಅದು ಅದರ ಸ್ಥಾಯಿ. ಇಲ್ಲಿ ಶಬ್ದದ ಆಕಾರದಿಂದ ಹೊರಹೊಮ್ಮಿದ ಶಬ್ದದ ಆವೃತ್ತಿಯನ್ನ ಮೆದುಳು ಹೇಗೆ ವ್ಯಾಖ್ಯಾನಿಸ್ತದೆ ಅದು ಅದರ ಸ್ಥಾಯಿ ಅಂತ ಅನಿಸಿಕೊಳ್ಳುತ್ತದೆ. ಹಾಗಿದ್ರೆ ಇಲ್ಲಿ ಆ ಸ್ಥಾಯಿ ಅನ್ನುವಂಥದ್ದು ಯಾವುದೇ ಶಬ್ದದ ತೀಕ್ಷ್ಣತೆ ಅಥವಾ ಗಡುಸುತನವನ್ನ ನಮಗೆ ತಿಳಿಸ್ತದೆ. ಈಗ ನೀವು ಗಮನಿಸ್ತೀರಿ, ಹೆಣ್ಣಿನ ಅಥವಾ ಹೆಣ್ಣು ಮಕ್ಕಳ ಧ್ವನಿ ಹೇಗಿರ್ತದೆ? ಸ್ಥಾಯಿ ಜಾಸ್ತಿ ಇರ್ತದೆ. ಗಂಡು ಮಕ್ಕಳ ಧ್ವನಿ ಸ್ವಲ್ಪ ಗಡುಸಾಗಿರ್ತದೆ, ಸ್ಥಾಯಿ ಕಡಿಮೆ ಇರ್ತದೆ. ಯಾಕೆ ಹಾಗಾಗ್ತದೆ? ನೀವು 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ ಹದಿಹರೆಯಕ್ಕೆ ಪ್ರವೇಶ ಪಾಠದಲ್ಲಿ. ಗಂಡು ಮಕ್ಕಳಲ್ಲಿ ಧ್ವನಿ ಒಡೆಯುವಿಕೆ ಉಂಟಾಗ್ತದೆ ಹದಿಹರೆಯಕ್ಕೆ ಬಂದಾಗ. ಅವಾಗ ಏನಾಗ್ತದೆ? ಆ ಧ್ವನಿ ತಂತುಗಳೇನಿರ್ತವೆ ಅವು ದಪ್ಪವಾಗ್ತದೆ, ಹಾಗಾಗಿ ಕಂಪಿಸುವಿಕೆ ಕಡಿಮೆ ಆಗ್ತದೆ. ಕಂಪಿಸುವಿಕೆ ಕಡಿಮೆ ಆದ್ರೆ ಆವೃತ್ತಿ ಕಡಿಮೆ ಆಗ್ತದೆ, ಆವೃತ್ತಿ ಕಡಿಮೆ ಆದ್ರೆ ಸ್ಥಾಯಿ ಕಡಿಮೆ ಆಗ್ತದೆ. ಸ್ಥಾಯಿ ಅನ್ನುವಂಥದ್ದು ಆವೃತ್ತಿಯ ಜೊತೆ ಸಂಪರ್ಕವನ್ನ ಹೊಂದಿದೆ. ಹೆಚ್ಚಿನ ಆವೃತ್ತಿಯನ್ನ ಹೊಂದಿದ್ರೆ ಹೆಚ್ಚಿನ ಸ್ಥಾಯಿಯನ್ನ ಹೊಂದಿರ್ತಾರೆ. ಈಗ ಹಕ್ಕಿಗಳ ಕಲರವ ಇರ್ಬೋದು, ಹೆಣ್ಮಕ್ಳು ಮಾತಾಡೋದಿರ್ಬೋದು, ಚಿಕ್ಕ ಮಕ್ಕಳು ಕೂಗುವಂಥದ್ದಿರ್ಬೋದು ಅಲ್ವಾ? ಸ್ಥಾಯಿ ಎಷ್ಟು ಅವರ ಒಂಥರ ಈ ಅಂತ ಸ್ಥಾಯಿ ಏನಿರ್ತದೆ ಅದು ಬಹಳ ಹೈ ಪಿಚ್ ಅಲ್ಲಿ ಇದ್ದಿರ್ತದೆ. ಅದೇ ನೀವು ಗಂಡು ಮಕ್ಕಳ ಧ್ವನಿ ಅಥವಾ ಸಿಂಹದ ಗರ್ಜನೆ, ಡ್ರಮ್ ಬಾರಿಸೋದು ಇದನ್ನೆಲ್ಲ ನೋಡಿದ್ರೆ ಸ್ಥಾಯಿ ಏನಿರುತ್ತೆ? ಕಡಿಮೆ ಇರುತ್ತೆ. ಲೌಡ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಥಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಥಾಯಿ ಅಂದ್ರೆ ಪಿಚ್, ಸರಿನಾ? ಎಸ್. ಹಾಗಿದ್ರೆ ಹೊರಹೊಮ್ಮಿದ ಶಬ್ದದ ಆವೃತ್ತಿಯನ್ನ ಮೆದುಳು ಹೇಗೆ ವ್ಯಾಖ್ಯಾನಿಸ್ತದೆಯೋ ಅದು ಅದರ ಸ್ಥಾಯಿ. ಥ್ಯಾಂಕ್ ಯು.